ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ತಿಂಗಳುಗಳೇ ಕಳೆತಿದ್ರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಸದ್ದು ಮಾಡ್ತಿರೋ ಏಕೈಕ ಹೆಸರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಕ್ಯಾರೆ ಅನ್ನದಂತೆ ತನ್ನದೇ ಆದ ಸ್ಟೈಲ್ನಲ್ಲಿ ಆಟವಾಡಿ ಇಡೀ ಕರ್ನಾಟಕದ ಜನರ ಮನಗೆದ್ದ ಕಿರಿಕ್ ಬೆಡಗಿ ರಕ್ಷಿತಾ ಈಗ ಸಖತ್ ಸುದ್ದಿಯಲ್ಲಿದ್ದಾರೆ. ಅದು ಯಾವುದೋ ಜಗಳಕ್ಕಾಗಿಯಲ್ಲ, ಬದಲಾಗಿ ಅವರ ಮದುವೆಯ ವಿಷಯಕ್ಕಾಗಿ. ಹೌದು, ರಕ್ಷಿತಾ ಶೆಟ್ಟಿ ಮದುವೆ ಆಗ್ತಿರೋ ಆ ಅದೃಷ್ಟವಂತ ಹುಡುಗ ಯಾರು? ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ನಿಜಕ್ಕೂ ಏನ ನಡೀತಿದೆ? ರಕ್ಷಿತಾ ಮದುವೆ ಬಗ್ಗೆ ಅವರೇ ಬಿಚ್ಚಿಟ್ಟ ಆ ಸ್ಫೋಟಕ ಸತ್ಯ ಏನು? ಈ ಎಲ್ಲಾ ಕುತೂಹಲಕಾರಿ ವಿಚಾರಗಳನ್ನ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ವಿಡಿಯೋವನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ರಕ್ಷಿತಾ ಅವರ ಲೈಫ್ ಪಾರ್ಟ್ನರ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ವೀಕ್ಷಕರೇ, ಬಿಗ್ ಬಾಸ್ ಇತಿಹಾಸವನ್ನೇ ನಾವು ಒಮ್ಮೆ ತಿರುಗಿ ನೋಡಿದ್ರೆ ಸಂಗೀತಾ ಶೃಂಗೇರಿ ಅವರ ನಂತರ ಅಷ್ಟೇ ಡೇರಿಂಗ್ ಆಗಿ, ಅಷ್ಟೇ ಕಾನ್ಫಿಡೆಂಟ್ ಆಗಿ ಕಂಡಿದ್ದು ರಕ್ಷಿತಾ ಶೆಟ್ಟಿ ಮಾತ್ರ. ಸೀಸನ್ 10ರಲ್ಲಿ ಸಂಗೀತಾ ಅವರು ಸಿಂಹಿಣಿ ಅಂತ ಹೇಗೆ ಹೆಸರು ಮಾಡಿದ್ರೋ ಅದೇ ರೀತಿ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಕಾಣಿಸ್ಕೊಂಡ್ರು. ಯಾರ ಮುಲಾಜಿಗೂ ಇಲ್ದೆ ತಾನಾಯಿತು, ತನ್ನ ಆಟವಾಯಿತು ಅಂತಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಕನ್ವಿನ್ಸ್ ಮಾಡೋದೇ ಉಳಿದ ಸ್ಪರ್ಧಿಗಳಿಗೆ ದೊಡ್ಡ ಟಾಸ್ಕ್ ಆಗಿ ಹೋಗಿತ್ತು. ಮನೆಯೊಳಗೆ ಕಿರಿಕ್ ಮಾಡೋದ್ರಲ್ಲಿ ಫಸ್ಟ್ ಇದ್ದ ರಕ್ಷಿತಾ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲೂ ಸಹ ಹಿಂದೆ ಇರಲಿಲ್ಲ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮುಗಿದು 3 ತಿಂಗಳಾದ್ರೂ ಜನ ಇವತ್ತಿಗೂ ಅವರ ಬಗ್ಗೆನೇ ಮಾತಾಡ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಅವರ ಮದುವೆಯ ವಿಷಯ ಚರ್ಚೆಗೆ ಬಂದ ಮೇಲೆ ಅಂತೂ ಅಭಿಮಾನಿಗಳಲ್ಲಿ ಕುತೂಹಲ ಡಬಲ್ ಆಗಿದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಮನೆಯಲ್ಲಿದ್ದ 100 ದಿನವೂ ರಕ್ಷಿತಾ ಅವರ ಹೆಸರಿನ ಜೊತೆ ತಳುಕು ಹಾಕಿಕೊಂಡಿದ್ದ ಏಕೈಕ ಹೆಸರು ಅಂದ್ರೆ ಅದು ಗಿಲ್ಲಿ ಅಲಿಯಾಸ್ ಗಿಲ್ಲಿ ನಟ. ಗಿಲ್ಲಿ ಜೊತೆ ಕಾವ್ಯ ಅಥವಾ ಬೇರೆ ಯಾವ ಹುಡುಗಿಯರು ಮಾತನಾಡಿದ್ರೂ ರಕ್ಷಿತಾಗೆ ಸಹಿಸೋದಕ್ಕೆ ಆಗ್ತಿರ್ಲಿಲ್ಲ. ನನಗೆ ಮದುವೆಯಾಗೋ ಹುಡುಗ ಗಿಲ್ಲಿ ತರಾನೇ ಇರ್ಬೇಕು, ಹಸೂಕರು ಮೇಯಿಸೋ ಹಳ್ಳಿ ಹುಡುಗನಾಗಿರ್ಬೇಕು ಅಂತ ರಕ್ಷಿತಾ ಪದೇ ಪದೇ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಮನೆಯಲ್ಲಿದ್ದ ಎಲ್ಲಾ ಹುಡುಗರನ್ನ ರಕ್ಷಿತಾ ಅಣ್ಣ ಅಂತ ಕರೀತಿದ್ರು. ಆದ್ರೆ ಗಿಲ್ಲಿಗೆ ಮಾತ್ರ ಆ ರೀತಿ ಕರೆಯೋಕೆ ಅವರು ರೆಡಿ ಇರ್ಲಿಲ್ಲ. ಇದನ್ನ ನೋಡಿ ಮನೆಯೊಳಗಿದ್ದ ಸ್ಪರ್ಧಿಗಳು ಮಾತ್ರವಲ್ಲ, ಇಡೀ ಕರ್ನಾಟಕದ ಜನ ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ, ಹೊರಬಂದ ಮೇಲೆ ಮದುವೆ ಫಿಕ್ಸ್ ಅಂತಲೇ ಅಂದುಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಗಿಲ್ಲಿ ಕೊಟ್ಟ ಆ ಒಂದು ಸ್ಟೇಟ್ಮೆಂಟ್ ಎಲ್ಲವನ್ನ ತಲೆಕೆಳಗು ಮಾಡಿತ್ತು. ರಕ್ಷಿತಾ ನನಗೆ ತಂಗಿ ಸಮಾನ, ನಮ್ಮಿಬ್ಬರ ಮಧ್ಯೆ ಇರೋದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಅಂತ ಗಿಲ್ಲಿ ಕ್ಲಾರಿಟಿ ಕೊಟ್ಟಿದ್ರು. ಹಾಗಾದ್ರೆ ರಕ್ಷಿತಾ ಅವರ ಮನಸ್ಸಲ್ಲಿರೋ ಆ ಹಳ್ಳಿ ಹುಡುಗ ಮತ್ಯಾರು? ವೀಕ್ಷಕರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಯಿತು. ವ್ಯಾಲೆಂಟೈನ್ಸ್ ಡೇ ದಿನ ರಕ್ಷಿತಾ ಒಬ್ಬ ಹುಡುಗನ ಜೊತೆ ಇರೋದನ್ನ ನೋಡಿ ಇವನೇ ರಕ್ಷಿತಾ ಲವರ್ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಆಮೇಲೆ ಗೊತ್ತಾಗಿದ್ದು ಅದು ಕೇವಲ ಒಂದು ಆಡ್ ಶೂಟಿಂಗ್ ಅಂತ. ಆದ್ರೆ ರಕ್ಷಿತಾ ಸುಮ್ಮನೆ ಕೂತಿಲ್ಲ. ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ತಮ್ಮ ಫ್ಯೂಚರ್ ಹಸ್ಬೆಂಡ್ ಬಗ್ಗೆ ಒಂದು ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ರಕ್ಷಿತಾ ಅವರ ಕನಸಿನ ಹುಡುಗ ಹೇಗಿರ್ಬೇಕು ಗೊತ್ತಾ? ನಾನು ಮದುವೆ ಆಗೋ ಹುಡುಗನಿಗೆ ಗದ್ದೆ ಇರ್ಬೇಕು, ಒಂದು ಪುಟ್ಟ ಗುಡಿಸಲಿರ್ಬೇಕು, ಕೊಟ್ಟಿಗೆಯಲ್ಲಿ ದನಕರುಗಳಿರ್ಬೇಕು. ಅಷ್ಟೇ ಅಲ್ಲ, ಅವನಿಗೆ ಪ್ರೀತಿ ಮಾಡೋ ಒಬ್ಬಳು ಅಜ್ಜಿ ಇರ್ಬೇಕು ಅಂತ ರಕ್ಷಿತಾ ಹೇಳಿದ್ದಾರೆ. ಇದೆಲ್ಲ ಕೇಳಿದ್ರೆ ರಕ್ಷಿತಾ ಅವರಿಗೆ ಸಿಟಿಯ ಲೈಫ್ಗಿಂತ ಹಳ್ಳಿಯ ಜೀವನದ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಮುಖ್ಯವಾದ ಟ್ವಿಸ್ಟ್ ಅಂದ್ರೆ ಅವರು ಮೊದಲು ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು, ಆಮೇಲೆ ಲವರ್ ಆಗ್ಬೇಕು, ಆಮೇಲೆ ಮಾತ್ರ ಮದುವೆ ಅಂತ ಹೇಳಿರೋದು. ಅಂದ್ರೆ ರಕ್ಷಿತಾ ಈಗ ಆ ರೀತಿಯ ಸ್ನೇಹವನ್ನ ಯಾರ ಜೊತೆ ಬೆಳೆಸ್ತಿದ್ದಾರೆ ಅನ್ನೋದೇ ಈಗ ಕುತೂಹಲ. ವೀಕ್ಷಕರೇ, ರಕ್ಷಿತಾ ಶೆಟ್ಟಿಯವರ ಈ ಮಾತುಗಳನ್ನ ಕೇಳಿದ್ರೆ ಅವರು ಸದ್ಯದಲ್ಲೇ ತಮ್ಮ ಮದುವೆಯ ಸುದ್ದಿಯನ್ನ ಅನೌನ್ಸ್ ಮಾಡೋ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ಗಿಲ್ಲಿಯನ್ನ ಅಣ್ಣ ಅಂತ ಕರೆಯೋಕೆ ಒಪ್ಪದ ರಕ್ಷಿತಾ ಈಗ ಬೆಸ್ಟ್ ಫ್ರೆಂಡನ್ನೇ ಮದುವೆ ಆಗ್ತೀನಿ ಅಂತಿರೋದು ಯಾರನ್ನ ಉದ್ದೇಶಿಸಿ ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ರಕ್ಷಿತಾ ಅವರಿಗೆ ಗಿಲ್ಲಿಗಿಂತಲೂ ಬೆಸ್ಟ್ ಆಗಿರೋ ಆ ಹಳ್ಳಿ ಹುಡುಗ ಸಿಕ್ಕಿದ್ದಾರಾ, ಅಥವಾ ಇಷ್ಟೆಲ್ಲ ಸದ್ದು ಮಾಡ್ತಿರೋದು ಕೇವಲ ಪಬ್ಲಿಸಿಟಿಗ? ಏನೇ ಆದ್ರೂ ರಕ್ಷಿತಾ ಶೆಟ್ಟಿ ಮದುವೆ ಮಾತ್ರ ಸ್ಯಾಂಡಲ್ವುಡ್ನ ಹಾಟ್ ಟಾಪಿಕ್ ಆಗಿರೋದಂತೂ ಸುಳ್ಳಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ರಕ್ಷಿತಾ ಶೆಟ್ಟಿ ಅವರಿಗೆ ಯಾವ ರೀತಿಯ ಹುಡುಗ ಸೂಟ್ ಆಗ್ತಾರೆ? ಅವರು ಗಿಲ್ಲಿಯನ್ನೇ ಮದುವೆ ಆಗ್ಬೇಕಾ, ಅಥವಾ ಅವರು ಹೇಳಿದ ಆ ಸೀಕ್ರೆಟ್ ಹಳ್ಳಿ ಹುಡುಗ ಮತ್ಯಾರೋ ಇರಬಹುದಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.